ಹಾಯ್ ಫ್ರೆಂಡ್ಸ್, ಟ್ರ್ಯಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಇತಿಹಾಸದ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಅಲಹಾಬಾದ್ನಲ್ಲಿ ಕುಂಭಮೇಳವನ್ನು ಪ್ರಾರಂಭಿಸಿದ ರಾಜ ಯಾರು? ಉತ್ತರ ಹರ್ಷವರ್ಧನ. ಎರಡನೇ ಪ್ರಶ್ನೆ, ಮಾನವರು ಮೊದಲು ಬಳಸಿದ ಲೋಹ ಯಾವುದು? ಉತ್ತರ ತಾಮ್ರ. ಮೂರನೇ ಪ್ರಶ್ನೆ, ಭಾರತಕ್ಕೆ ಮೊದಲು ಬಂದವರು ಯಾರು? ಉತ್ತರ ಪೋರ್ಚುಗೀಸರು. ನಾಲ್ಕನೇ ಪ್ರಶ್ನೆ, ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಮೊದಲ ಬಾರಿಗೆ ಭಾಷಾಂತರಿಸಿದವರು ಯಾರು? ಉತ್ತರ ಚಾರ್ಲ್ಸ್ ವಿಲ್ಕಿನ್ಸ್. ಐದನೇ ಪ್ರಶ್ನೆ, ಭಾರತದಲ್ಲಿ ಅನ್ವೇಷಿಸಲಾದ ಮೊದಲ ಸಿಂಧೂ ನಗರ ಯಾವುದು? ಉತ್ತರ ಹರಪ್ಪ. ಆರನೇ ಪ್ರಶ್ನೆ, ಭಾರತಕ್ಕೆ ಭೇಟಿ ನೀಡಿದ ಮೊದಲ ವಿದೇಶಿ ಪ್ರವಾಸಿಗ ಯಾರು? ಉತ್ತರ ಮೆಗಾಸ್ತನೀಸ್. ಏಳನೇ ಪ್ರಶ್ನೆ, ರೂಪಾಯಿಯನ್ನು ಪರಿಚಯಿಸಿದ ಆಡಳಿತಗಾರ ಯಾರು? ಉತ್ತರ ಶೇರ್ ಶಾ ಸೂರಿ. ಎಂಟನೇ ಪ್ರಶ್ನೆ, ಸಿಂಹಾಸನವನ್ನು ಏರಲು ತನ್ನ ತಂದೆ ಬಿಂಬಿಸಾರನನ್ನು ಕೊಂದ ರಾಜ ಯಾರು? ಉತ್ತರ ಅಜಾತಶತ್ರು. ಪ್ರಶ್ನೆ 9, ಭಾರತೀಯ ವೈದ್ಯಕೀಯದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಚರಕ. 10ನೇ ಪ್ರಶ್ನೆ, ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಉತ್ತರ ಋಗ್ವೇದ. ಪ್ರಶ್ನೆ 11, ಯಾವ ವರ್ಷದಲ್ಲಿ ಶಿವಾಜಿಗೆ ಛತ್ರಪತಿ ಎಂಬ ಬಿರುದು ನೀಡಲಾಯಿತು? ಉತ್ತರ 1674. ಪ್ರಶ್ನೆ 12, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರು? ಉತ್ತರ ಕ್ಲೆಮೆಂಟ್ ಅಟ್ಲಿ. 13ನೇ ಪ್ರಶ್ನೆ, ಗಾಂಧೀಜಿಯನ್ನು ಒನ್ ಮ್ಯಾನ್ ಬೌಂಡರಿ ಫೋರ್ಸ್ ಎಂದು ವರ್ಣಿಸಿದವರು ಯಾರು? ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. 14ನೇ ಪ್ರಶ್ನೆ, ಯಾವ ಗವರ್ನರ್ ಜನರಲ್ ತನ್ನನ್ನು ಬಂಗಾಳದ ಹುಲಿ ಎಂದು ಕರೆದುಕೊಳ್ಳುತ್ತಿದ್ದನು? ಉತ್ತರ ಲಾರ್ಡ್ ವೆಲ್ಲೆಸ್ಲಿ. 15ನೇ ಪ್ರಶ್ನೆ, 1793ರಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 16, ಯಾವ ಮೊಘಲ್ ಆಡಳಿತಗಾರನು ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯನ್ನು ಆಗ್ರಾದಿಂದ ದೆಹಲಿಗೆ ಬದಲಾಯಿಸಿದನು? ಉತ್ತರ ಶಹಜಹಾನ್. 17ನೇ ಪ್ರಶ್ನೆ, ಗೌತಮ ಬುದ್ಧನ ಮೂಲ ಹೆಸರು ಏನು? ಉತ್ತರ ಸಿದ್ಧಾರ್ಥ. 18ನೇ ಪ್ರಶ್ನೆ, ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು ಯಾರಿಗೆ ಸಮರ್ಪಿತವಾಗಿವೆ? ಉತ್ತರ ಭಗವಾನ್ ಬುದ್ಧ. ಪ್ರಶ್ನೆ 19, ಮಹಾತ್ಮ ಗಾಂಧಿ ಯಾವ ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದರು? ಉತ್ತರ 1924 ಬೆಳಗಾವಿ ಅಧಿವೇಶನ. ಕೊನೆಯ ಪ್ರಶ್ನೆ, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಗೌತಮ ಬುದ್ಧ. ಇದೇ ರೀತಿಯಾದ ಹೆಚ್ಚು ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.